ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಆತಂಕ, ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಆಳಂದ ತಾಲೂಕಿನ ರೈತರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆಳಂದ ತಾಲೂಕಿನ ಮುನ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರಿಗೆ ಬೆಳೆ ವಿಮೆ ಸಿಕ್ಕಿಲ್ಲ. ಅಧಿಕಾರಿಗಳ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ ರೈತರು. 2025-26ರಲ್ಲಿ ಬೆಳೆ ಪ್ರೀಮಿಯಂ ಕಟ್ಟಿದ್ದೇವೆ, ಆದರೆ ನಮಗೆ ಬೆಳೆ ವಿಮೆ ಬಂದಿಲ್ಲ. ಕೆಲವು ಹಳ್ಳಿಗಳಲ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮುನ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ರೈತರಿಗೆ ಯಾರೊಬ್ಬರಿಗೂ ಕೂಡ ಬೆಳೆ ವಿಮೆ ಬಂದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಎಲ್ಲ ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಆದರೆ ಇಲ್ಲಿಯವರೆಗೆ ವಿಮೆ ಬಂದಿಲ್ಲ. ನಾವು ಪ್ರೀಮಿಯಂ ಕಟ್ಟಿದ್ವಿ, ಆದರೆ ನಮಗೆ ವಿಮೆ ಬಂದಿಲ್ಲ. ಈ ಹಿಂದೆ ಭಾಳಷ್ಟು ಬೆಳೆ ಹಾಳಾಗಿದೆ, ದಯವಿಟ್ಟು ಪ್ರೀಮಿಯಂ ನೀಡಿ ಅಂತ ರೈತ ಮುಖಂಡರು ಆಗ್ರಹ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ರೈತರು. ಬೆಳೆ ವಿಮೆ ಬರದೆ ಹೋದರೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ಜ ತಡಿಡು, ಕನ್ನಡ ನ್ಯೂಸ್, ಕಲಬುರಗಿ. ಜಿಲ್ಲೆಯ ಆಳಂದ ತಾಲೂಕಿನ ಮುನ್ನಳ್ಳಿ ಗ್ರಾಮದವರು ರೈತರು ಸುಮಾರು ಎಲ್ಲ ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಆದ ಕಾರಣ 2025-26ನೇ ಸಾಲಿನ ಇನ್ಶೂರೆನ್ಸನ್ನು ಸಂಪೂರ್ಣವಾಗಿ ನಮ್ಮ ಪಂಚಾಯಿತಿಗೆ ಬಂದಿಲ್ಲ. ಅದಕ್ಕೆಲ್ಲ ಕಡೆ ಇನ್ಶೂರೆನ್ಸ್ ಬಂದ ನಮಗೆ ಬಂದಿಲ್ಲ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೇವೆ. ಸಂಪೂರ್ಣವಾಗಿ ನಮ್ಮ ರೈತರದು ನಾವು ಕಟ್ಟಿದಂಥ ಪ್ರೀಮಿಯಂ ಸಂಪೂರ್ಣವಾಗಿ ನಮಗೆ ಬರಬೇಕಾಗಿಂತ ಕಳಕಳಿಯಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಆದ ಕಾರಣ ಇಡೀ ನಮ್ಮ ಮುನ್ನೋಳಿದ ಎಲ್ಲ ರೈತ ಬಾಂಧವರು ಬಂದಿದ್ದಾರೆ. ಆದ ಕಾರಣ ತಾವು ದಯಾಳುಗಳಾಗಿ ನಮ್ಮ ಯಥಾ ಪ್ರಕಾರ ನಮ್ಮ ಪ್ರೀಮಿಯಂ ಏನು ಬರಬೇಕಾಗ್ಯದ ಅದು ಬರಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಹಾದರಸ ಅತಿಯಾದಂಥ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ಹಾಳಾಗಿದೆ. ಅದಕ್ಕಾಗಿ ದಯಾಳುಗಳಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸರ್ಕಾರ ನಮ್ಮ ಪ್ರೀಮಿಯಂ ಅನ್ನು ಕೊಡಬೇಕಂತ ಮಾತ್ರ ಕಳಕಳಿಯಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ತಾಲೂಕ ನಿಮ್ದು ಊರಿಗೆ ಅಷ್ಟೇ ಬಂದಿಲ್ರಿ? ಇರ್ತಕ್ಕಂಥ ತಡಕಲ್ ಪಂಚಾಯತಿ ಬಂದದ, ಕಿಣಗಿ ಪಂಚಾಯತಿ ಬಂದದ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಬಂದದ. ಸಂಪೂರ್ಣ ನಮ್ಮ ಮುನ್ನೋಳಿ ಪಂಚಾಯತಿಗೆ ಬಟ್ಟ ಬಂದಿಲ್ಲ. ಅದೇ ಶಾಸಕರ ಗಮನಕ್ಕೆ ಆದ್ರೂ ತಂದಿದ್ದೇವೆ. ಅವರಾದ್ರೂ ಕೂಡ ನಾವು ಅದಕ್ಕೆ ಪ್ರಯತ್ನ ಮಾಡ್ತೇವೆ ತಂದಿದ್ದಾರೆ. ಮುನ್ನೋಳಿ ಗ್ರಾಮದ ಶಂಭುಲಿಂಗಯ್ಯ ಸಿದ್ದರಾಮಯ್ಯ ಹಿರೇಮಠ. ಇಂದು ನಾವು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮುನ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಬಸವನ ಸೊಂಗಳಿಗೆ ಹಾಗೂ ಮುನ್ನಳ್ಳಿ ಗ್ರಾಮದ ರೈತರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವ ಕಾರಣ ಏನೆಂದರೆ, ಹೋದ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ನಮ್ಮ ಸಂಪೂರ್ಣ ರೈತರ ತೊಗರಿ ಬೆಳೆ ಹಾಳಾಗಿದ್ದು, ಅದನ್ನು ನಾವು ಎಲ್ಲ ರೈತರು ಬೆಳೆ ವಿಮೆಯನ್ನು ನಾವು ತೊಗರಿ ಬೆಳೆ ವಿಮೆಯನ್ನು ಕಟ್ಟಿರುತ್ತೇವೆ. ಆದ ಕಾರಣ ಈ ಕ್ರಾಪ್ ಕಟ್ಟಿಂಗ್ ಅಲ್ಲಿ ಬೆಳೆ ಸಮೀಕ್ಷೆ, ಬೆಳೆ ವರದಿ ತಗೊಳ್ಳುವಾಗ ಕೃಷಿ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಅಧಿಕಾರಿಗಳಾಗಿರ್ಬೋದು ಮತ್ತು ಬೆಳೆ ವಿಮೆಯ ಕಂಪನಿಯ ಅಧಿಕಾರಿಗಳು ಬಂದು ಸರಿಯಾಗಿ ನಮ್ಮ ಬೆಳೆ ಹಾನಿ ನಷ್ಟವನ್ನು ಸರ್ಕಾರಕ್ಕೆ ವರದಿ ಕೊಟ್ಟಿರುವುದಿಲ್ಲ. ಆದ ಕಾರಣ ನಮಗೆ 2025-26ನೇ ಸಾಲಿ ಬರಬೇಕಾದ ತೊಗರಿ ಬೆಳೆಯ ವಿಮಾ ಮೊತ್ತವನ್ನು ನಮ್ಮ ಮುನ್ನಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಆದ ಕಾರಣ ಅದಕ್ಕೆ ರೈತರು ಬಹಳ ಸಂಕಷ್ಟದಲ್ಲಿ ಇರುವುದರಿಂದ ಮಾನ್ಯ ದಯಾಳುಗಳಾದಂಥ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ರೈತರನ್ನು ಕೂಡಿಕೊಂಡು ನಾವು ಬಂದು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಬಂದಿದ್ದೇವೆ. ಇದರಲ್ಲಿ ಕಾಣದ ಕೈಗಳು ಅಧಿಕಾರಿಗಳು ತಮ್ಮ ಕೆಲವೇ ಆಮಿಷಗಳಿಂದ ಕೆಲವೊಂದು ಪಂಚಾಯತಿಗಳಿಗೆ ಬೆಳೆ ನಷ್ಟದ ವರದಿಯನ್ನು ಕೊಟ್ಟಿರ್ತಾರೆ. ಕೆಲವೇ ಗ್ರಾಮ ಪಂಚಾಯತಿಗಳಿಗೆ ಯಾವುದೇ ತರಹದ ದುಡ್ಡು ಕೊಳ್ಳಾರ ಸಲುವಾಗಿ ಅವ ಬೆಳೆ ಸಮೀಕ್ಷೆ ನಷ್ಟವನ್ನು ಸರಿಯಾಗಿ ವರದಿ ಕೊಟ್ಟಿರಲಿಲ್ಲ. ಅವರ ಅಧಿಕಾರಿಗಳಿಂದಾಗಿ ತಾರತಮ್ಯದಿಂದಾಗಿ ಸಾವಿರಾರು ರೈತರಿಗೆ ಬರಬೇಕಾದ ಬೆಳೆ ವಿಮಾ ಹಣ ಬಂದಿರುವುದಿಲ್ಲ. ಆದ ಕಾರಣ ನಾವು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ನಮಗೆ ಆದಂತ ಅನ್ಯಾಯವನ್ನು ಅವರು ಸರಿಪಡಿಸಿ ಕೊಡಬೇಕೆಂದು ಮನವಿ ಮಾಡಲು ನಾವೆಲ್ಲ ರೈತರು ನಾವು ಇಂದು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಕೊಡಲು ಬಂದಾಗ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಸಭೆ ಇರುವುದರಿಂದ ಅವರು 4 ಗಂಟೆಗೆ ಬರ್ತಾರೆಂದು ಅವರ ಕಚೇರಿ ಮೂಲಗಳಿಂದ ತಿಳಿಸಿರ್ತಾರೆ. ಅದರಂತೆ ಮತ್ತ ಜಂಟಿ ಕೃಷಿ ನಿರ್ದೇಶಕರು ಅವರಿಗೂ ಕೂಡ ಕರೆ ಮಾಡಿದಾಗ ಅವರು ಕೂಡ ಸಭೆಯಲ್ಲಿ ಇರುವುದರಿಂದ ಅವರು 4 ಗಂಟೆಗೆ ನಮಗೆ ರೈತರಿಗೆ
ಸಮಯ ನಿಗದಿಪಡಿಸಿದ್ದಾರೆ. ಅವರು ಬಂದು ನಮ್ಮ ರೈತರ ಮನವಿಗೆ ಸ್ಪಂದಿಸಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಬಂದು ರೈತರಿಗೆ ಸ್ಪಂದಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಸಾವಿರಾರು ರೈತರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕೆಂಬ ಸಂದೇಶವನ್ನು ಕೋರ್ತಾ ಇದ್ದೇನೆ. ತಾಲೂಕಿನ ಮುನ್ನೋಳಿ ಗ್ರಾಮದಿಂದ ನಾವು ರೈತರು ಒಕ್ಕಟ್ಟಾಗಿ ಬಂದು DC ಕಚೇರಿಗೆ ಮನವಿ ಮಾಡಿಕೊಡೋದಂದ್ರೆ 25-26ರಲ್ಲಿ ನಾವು ಕರೆಕ್ಟಾಗಿ ಎಲ್ಲ ಗ್ರಾಮದ ರೈತರು ಪ್ರೀಮಿಯಂ ಕಟ್ಟಿದ್ವಿ. ಕೆಲವು ಹಳ್ಳಿಗಳಿಗೆ ಸರ್ವೆ ಮಾಡಿದಾಗ ನಮ್ಮಲ್ಲಿ ಪರ್ಸೆಂಟೇಜ್ ಆಫ್ ಲಾಸ್ ಕಡಿಮೆ ತೋರಿಸಿ ಬೇರೆ ಹಳ್ಳಿಗಳಿಗೆಲ್ಲ ಜಾಸ್ತಿ ತೋರಿಸಿ ಅವರಿಗೆಲ್ಲ ದುಡ್ಡು ಬಂದಾವ. ನಮ್ಮ ಮುನ್ನೋಳಿ ಗ್ರಾಮ ಪಂಚಾಯತಿ ಕುಣಿಸಂಗವಿ ಸಂಗೊಳಗಿ ಮತ್ತು ಮುನ್ನೋಳಿ ಇಲ್ಲಿ ಏನದ ಅವರು ಇನ್ಶೂರೆನ್ಸ್ ಸರ್ವೆ ಮಾಡೋರು ಏನದ ಅದು ಕರೆಕ್ಟಾಗಿ ಸರ್ವೆ ಮಾಡದೇನೆ ತಪ್ಪು ಮಾಹಿತಿ ಕೊಟ್ಟು ಲಾಸಿನ ಪ್ರಮಾಣ ಕಡಿಮೆ ಅಂತ ತೋರಿಸಿದ ಸಲುವಾಗಿ ನಮಗೆ ಯಾರಿಗೂ ₹1 ದುಡ್ಡು ಬಂದಿರೋ ರೈತರಿಗೆ ಬಿತ್ತಲಿಕ್ಕೆ ಬೀಜಕ್ಕೆ ಗೊಬ್ಬರಕ್ಕೆ ಮತ್ತು ಇತರ ಕೃಷಿ ಚಟುವಟಿಕೆ ದುಡ್ಡು ಇಲ್ದಂಗಾಗಿ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದಾರೆ. ಅದಕ್ಕಾಗಿ ನಾವು ಗ್ರಾಮದ ವತಿಯಿಂದ ಎಲ್ಲರೂ ಕೂಡಿ ಬಂದು ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸೋದಂದ್ರೆ ನಮ್ಮ ರೀಸರ್ವೆ ಮಾಡಿಸಿ ಅಥವಾ ಸರೌಂಡಿಂಗ್ ಏನಾಗಿತ್ತು ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿತ್ತು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ರ ಪ್ರಕಾರ ನಮ್ಮ ಹಳ್ಳಿಗೂ ಅದೇ ಪ್ರಮಾಣದಲ್ಲಿ ಲಾಸ್ ಇದು ಮಾಡಿ ತುಂಬಿ ಭರಪಾಯಿ ಮಾಡಿ ಕೊಡ್ಬೇಕಂತೇಳಿ ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ. ಬಳವಂತರಾವ್ ಕುಲಕರ್ಣಿ, ಮುನ್ನಳ್ಳಿ. ವಂದನೆಗಳೊಂದಿಗೆ